ಪ್ರತಿಯೊಬ್ಬರಿಗೂ ನೇಮಕಾತಿ ಯಾವಾಗ ಆಗುತ್ತೆ ಅಂದರೆ ಪ್ರತಿಯೊಂದು ಇಲಾಖೆಯಿಂದ ರೆಕ್ರೂಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಇದೆ. ಈವನ್ ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಮತ್ತು ಶಿಕ್ಷಣ ಇಲಾಖೆಯಿಂದ ಇರ್ಬೋದು, ಆರೋಗ್ಯ ಇಲಾಖೆಯಿಂದ ಇರ್ಬೋದು, ಅಪ್ ಟು ಅಂದರೆ 43 ಡಿಪಾರ್ಟ್ಮೆಂಟ್ಸು ಏನು 56,432 ಹುದ್ದೆಗಳಿದೆ. ಈ ನೋಟಿಫಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇದೆ. ಈ ಒಂದು ಇಷ್ಟೆಲ್ಲ ಹೋರಾಟ ಮಾಡಿದ್ದಾದಮೇಲೆ 56,432 ಹುದ್ದೆಗಳನ್ನು ಗೌರ್ಮೆಂಟ್ ಇದೇ ವರ್ಷ ಫಿಲ್ ಮಾಡಬೇಕು ಅಂತ ಹೇಳಿ ಏನು ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು, ಮತ್ತು ಹೋರಾಟ ಮಾಡಿ ನೆಕ್ಸ್ಟ್ ಡೇ ಕೂಡ ಸುಮಾರು 1.5-2 ತಿಂಗಳಾಯಿತು. ಇವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಟ್ವಿಟರ್ ಅಕೌಂಟಲ್ಲಿ ಪ್ರತಿದಿನ ವಿಡಿಯೋಸು ಮತ್ತು ಟ್ವೀಟ್ ಮಾಡ್ತಾರೆ, ಮತ್ತು ನ್ಯೂಸ್ ಪೇಪರಲ್ಲಿ ಪ್ರತಿಯೊಬ್ಬರು ಮಿನಿಸ್ಟರ್ಸ್ ಇರ್ಬೋದು ಹೇಳಿಕೆ ಕೊಡ್ತಿದ್ದಾರೆ, ಅಂದರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತೇಳಿ. ಆ್ಯಕ್ಚುಲಿ ನಿನ್ನೆ DPR ಸೆಕ್ರೆಟರಿ ಜಗದೀಶ್ ಸರ್ಗೆ ಹೋಗಿ ಭೇಟಿ ಮಾಡಿ ನೋಟಿಫಿಕೇಶನ್ಸ್ ಯಾವಾಗಿಂದ ಆಗುತ್ತೆ, ಮತ್ತು ಈ ಒಂದು 400 ಪಾಯಿಂಟ್ ಏನು ರೋಸ್ಟರ್ ಬಿಂದು ನಾನು ಲಾಸ್ಟ್ ಒಂದು 5 ಡೇಸ್ ಬ್ಯಾಕ್ ಅಂದರೆ ಲಾಸ್ಟ್ ವೀಕ್ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ಅವತ್ತೇ ಭೇಟಿ ಮಾಡಿದ ದಿನನೇ ರೋಸ್ಟರ್ ಬಿಂದುಗೆ ಸೈನ್ ಆಗಿತ್ತು ಅಂತ ಅವತ್ತು ಹೇಳ್ಬಿಟ್ಟು ಇನ್ನೇನು ನಾಳೆ ನಾಡಿದ್ದು ನೋಟಿಫಿಕೇಶನ್ಸ್ ಆಗುತ್ತೆ ಅಂತೇಳಿ. ಅವತ್ತು 400 ಅಂದರೆ ಮುಂಚೆ 1000 ಪಾಯಿಂಟ್ಸಿಗೆ ರೋಸ್ಟರ್ ಬಿಂದು ರೆಡಿ ಮಾಡಿದ್ರು, ಇವಾಗ 400 ಪಾಯಿಂಟ್ಸ್ಗೆ ರೋಸ್ಟರ್ ಬಿಂದು ರೆಡಿ ಇದೆ. ಪ್ಲಸ್ ಇನ್ನೊಂದೇನೆಂದರೆ ಏನು ಅಪ್ ಟು ಏನು ಎಲ್ಲದಕ್ಕೂ ಅಂತ ಏನಿಲ್ಲ, ಬರೀ ಓನ್ಲಿ 15% SC/ST ಏನು ರಿಸರ್ವೇಷನ್ ಇವಾಗ ಇದಾಗಿತ್ತು ಅದ್ರ ಬಗ್ಗೆ ಮಾತ್ರ ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಆಗಿ ಇವಾಗ 400 ಪಾಯಿಂಟ್ ರೋಸ್ಟರ್ ಬಿಂದು ರೆಡಿ ಆಗಿರುತ್ತೆ. ಮತ್ತು ಈ ಹಿಂದೆ 1995 ರೂಲ್ ಏನಿದೆ ರಿಸರ್ವೇಷನ್ಸು ಅದೇ ಅಪ್ಲೈ ಆಗುತ್ತೆ, ಯಾವುದೇ ಕಾರಣಕ್ಕೂ ಅದು ಏನು ಚೇಂಜಸ್ ಆಗಲ್ಲ. ನಾವು ನಿನ್ನೆ ಅದನ್ನು ಕ್ಲಿಯರಾಗಿ ಅದು ಮಾಹಿತಿ ತೊಗೊಂಡು ಮಾತಾಡ್ಕೊಂಡು ಚರ್ಚೆ ಮಾಡಿ ಬಂದಿದ್ದೀವಿ. ಮತ್ತು ಈ ನೋಟಿಫಿಕೇಶನ್ಸ್ ಅಂದರೆ ಇದೇ ಗುರುವಾರ ಅಂದರೆ ನಾಳೆ ನಾಡಿದ್ದು ಗುರುವಾರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡಿ, ಅಂದರೆ ಆಲ್ರೆಡಿ ಎಲ್ಲ ಡಿಸೈಡ್ ಆಗಿದೆ. ಮತ್ತು ರೋಸ್ಟರ್ ಬಿಂದು ಮತ್ತೆ ರೆಡಿ ಮಾಡಬೇಕಾ ಇಲ್ಲ, ಆ ರೀತಿ ಎಲ್ಲ ಏನಿಲ್ಲ, ಎಲ್ಲನೂ ರೆಡಿ ಇದೆ. ಜಸ್ಟ್ ಗುರುವಾರ ಚರ್ಚೆ ಮಾಡ್ತಾ ಇರೋದ್ರ ಬಗ್ಗೆ ಅಪ್ರೂವಲ್ ತೊಗೊಂಡು ವೆರಿ ನೆಕ್ಸ್ಟ್ ಡೇನೇ ಅದನ್ನು ಜಾರಿಗೆ ಮಾಡ್ತಾರೆ, ಮತ್ತು ಅವತ್ತಿಂದನೇ ನೋಟಿಫಿಕೇಶನ್ಸ್ ಮಾಡ್ಬೋದು. ಇವನ್ ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಶಿಕ್ಷಣ ಇಲಾಖೆಯಿಂದ ಇರ್ಬೋದು, ಆರೋಗ್ಯ ಇಲಾಖೆಯಿಂದ ಇರ್ಬೋದು, ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ. ಮತ್ತು ಇದ್ರ ಬಗ್ಗೆ ನಾವು ಕ್ಲಿಯರಾಗಿ ಇದು ಹೇಳಿದ್ದೀವಿ, ಏನಂದರೆ ಜೂನ್ 30ಗೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ GB ಎಲೆಕ್ಷನ್ ಬರುತ್ತೆ, ಸ್ವಲ್ಪ ಎಲ್ಲ ಇಲಾಖೆಯಿಂದ ನೋಟಿಫಿಕೇಶನ್ಸ್ ಮಾಡಬೇಕು ಅಂತೇಳಿ. ಅದ್ರ ಪ್ರಕಾರನೂ ಅವರು ಪ್ರೆಸರ್ ಹಾಕಿ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಮತ್ತು ಯಾವ ನೋಟಿಫಿಕೇಶನ್ಸು KPSC ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ KPSCಗೆ ಯಾಕೆ ಕೊಡ್ತಾರೆ ಅಂದರೆ ಸ್ವಲ್ಪ ನೋಟಿಫಿಕೇಶನ್ಸ್ KPSC ಕೊಡಬೇಕಾಗುತ್ತೆ ಅಂತಲೇ ಹೇಳಿದ್ರು. ಮತ್ತು KE ಕೊಡಬೇಕಂತಂದರೆ ಈಗ ಆ್ಯಕ್ಚುಲಿ ಅಲ್ಲಿ ಒಂದು KE ಅನ್ನೋದು ಒಂದು ಎಕ್ಸಿಕ್ಯೂಟಿವ್ ಅಂದರೆ ಡೈರೆಕ್ಟರ್ ಪ್ರಸನ್ನ ಸರ್ ಇದ್ದಾರೆ, ಅದೊಂದು KE ಅನ್ನೋದು ಒಂದು ಬೋರ್ಡು, ಅದರಿಂದ ಎಲ್ಲ ವೇಕೆನ್ಸಿನೂ ಫಿಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರು ನಿರ್ಧಾರ ತೊಗೊತಾ ಇರೋದು. ಯಾಕೆಂದರೆ KE ಇಂದ ಎಲ್ಲ ನೋಟಿಫಿಕೇಶನ್ಸ್ ಫಿಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ರಿಕ್ವೆಸ್ಟ್ ಏನಂದರೆ ಒಂದಿನ ಲೇಟ್ ಆದರೂ ಪರವಾಗಿಲ್ಲ, KEನೇ ಮಾಡಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ಮತ್ತು ತುಂಬ ಜನ ಆಸ್ಪಿರೆಂಟ್ಸ್ಗೆ ಈ ಒಂದು ಫೀಸು KEಯಿಂದ ನಡೆಸ್ತಾ ಇರೋಂಥ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇರೋದು ಫೀಸ್ ತುಂಬ ಜಾಸ್ತಿ ಇದೆ. ಒಂದೊಂದು ಅಪ್ಲಿಕೇಶನ್ಗೆ 750 ರೂಪಾಯಿ ಇದೆ. ಈ ಒಂದು ಫೀಸ್ ಕಡಿಮೆ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು 1-2 ವರ್ಷದಿಂದ ಅಂತೂ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಇದ್ದೀವಿ. ಬಟ್ ಇದಕ್ಕೂ ಏನು ಒಂದು ಫೀಸ್ ಕಡಿಮೆ ಮಾಡಬೇಕು, ಅಟ್ಲೀಸ್ಟ್ UPSC ಮಾದರಿ ಥರ ಫೀಸ್ ಸ್ಟ್ರಕ್ಚರ್ ಇರಬೇಕಂತ ಕೇಳ್ಕೊಂಬಂದ್ವಿ. ಮತ್ತು ಈ ಒಂದು KPSCದು ಅಷ್ಟೇ, KPSCದು ಫೀಸ್ ಏನಿದೆ ಅಷ್ಟಾದರೂ ಮಾಡಬೇಕಂದ್ರೆ KPSCಗೆ ಸರ್ಕಾರದಿಂದ ಒಂದಷ್ಟು ಅನುದಾನ ಬರ್ತಾ ಇದೆ, ಸರ್ಕಾರ ದುಡ್ಡು ಕೊಡ್ತಾ ಇದ್ದಾರೆ KPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ. ಅಷ್ಟು ಕೊಟ್ಟರು ಇವರು ಸರಿಗೆ ಒಂದು ಕ್ವಶನ್ ಪೇಪರ್ ತೆಗಿಯಕ್ಕೆ ಬರಲ್ಲ, ಇನ್ ಟೈಮಿಗೆ ಒಂದು ರಿಸಲ್ಟ್ಸ್ ಬಿಡಲ್ಲ. ಇದೆಲ್ಲ ಚರ್ಚೆ ಮಾಡಿದಾಗ ಈಗ ಸರ್ಕಾರದಿಂದ ಅಂದರೆ ನಾನು ಲಾಸ್ಟ್ ಒಂದು 1.5-2 ಮಂತ್ಸಿಂದ ಕಂಟಿನ್ಯೂಸ್ ಫಾಲೋ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಕ್ಯಾಬಿನೆಟ್ಟಿಗೆ ಅಟ್ಲೀಸ್ಟ್ ತರಿಸ್ಕೊಬೋದು, ಅಂದರೆ ಸರ್ಕಾರದಿಂದ ಅನುದಾನ ರಿಲೀಸ್ ಮಾಡೋದಕ್ಕೆ KEಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ. ತುಂಬ ಜನ ಸ್ಟೂಡೆಂಟ್ಸ್ಗೆ ಅಂದರೆ ಅದರಲ್ಲೂ ಪೂರು ಮತ್ತು ಮಧ್ಯಮ ವರ್ಗದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಫೀಸ್ ಅಟ್ಲೀಸ್ಟ್ 250 ಇಲ್ಲ 500 ರೂಪಾಯಿ ಒಳಗಡೆ ಇತ್ತಂದರೆ ಸುಮಾರು 1000 ರೂಪಾಯಿ ಫೀಸ್ ಸೇವ್ ಆಗುತ್ತೆ. ಆ ದುಡ್ಡಿಂದ ಅಂದರೆ ಅಟ್ಲೀಸ್ಟ್ ಬೇರೆ ಸ್ಟಡೀಸ್ಗೆ ಇರ್ಬೋದು, ರೂಮ್ ರೆಂಟ್ ಪೇ ಮಾಡೋದಕ್ಕೆ, PGಗೆ ಊಟದ ವ್ಯವಸ್ಥೆ ಏನೋ ಒಂದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡಿಸ್ತಾ ಇದ್ದೀವಿ. ಫೀಸು ಕಡಿಮೆ ಆಗುತ್ತೆ. ಮತ್ತು ಈ ಒಂದು KPSCಲಿ ಕೆಲವೊಂದು 1-2 ನೋಟಿಫಿಕೇಶನ್ಸ್ ಕೊಟ್ಟರು ಕೂಡ KEದಲ್ಲಿ ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು, ಒಂದೇ ಒಂದು ನೋಟಿಫಿಕೇಶನ್ಸ್ ಕೊಟ್ಟರು KEಯಿಂದ ಯಾವ ಥರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು, ನಾವು ಹೇಳಿದ್ದು ಎಲ್ಲ ಪಾಯಿಂಟ್ಸು KEದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಇವನ್ 5th ಆಪ್ಷನ್ಸ್ ಇರ್ಬೋದು, ಸೇಮ್ ಡೇ OMR ಶೀಟ್ಸ್ ಬಿಡೋ ಅಂಥದ್ದು ಎಲ್ಲನೂ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಬಂದರೆ ಮಾತ್ರ KPSCಲಿ ಎಕ್ಸಾಮ್ಸ್ ಕೊಡಬೇಕು. ಬಟ್ ಆದ್ರೂ KPSC ಮೇಲೆ
0.01% ಕೂಡ KPSC ಮೇಲೆ ನಂಬಿಕೆ ಇಲ್ಲ. ಯಾಕೆಂದರೆ ಇಷ್ಟು ದಿನ ಏನು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಪ್ರತಿಯೊಂದೂ ನಮಗೆ ಗೊತ್ತು. ಯಾಕೆಂದರೆ ಪ್ರತಿಯೊಂದು ಸ್ಟೂಡೆಂಟ್ಸಿಗೂ ಗೊತ್ತು ಇವತ್ತು KPSCಯಲ್ಲಿ ಇಷ್ಟು ಹಗರಣ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅಷ್ಟು ಹೋರಾಟ ಮಾಡಿದ್ದೀವಿ KPSC ವಿರುದ್ಧ ಇಷ್ಟೆಲ್ಲ ಇದು ಮಾಡೋದಕ್ಕೆ. ಈವನ್ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಚರ್ಚೆ ಮಾಡಿದಾಗ ಇಷ್ಟಂತೂ ನೋಟಿಫಿಕೇಷನ್ ಬಗ್ಗೆ ಅಂತೂ ಕ್ಲಾರಿಫಿಕೇಷನ್ಸ್ ತೊಗೊಂಡಿದ್ದೀವಿ. ಆದಷ್ಟು ಬೇಗ ನೋಟಿಫಿಕೇಷನ್ಸ್ ಮಾಡಲೇಬೇಕು. ಮತ್ತು KPSCಲಿ ಆಗಿರೋ ಒಂದು ಅಕ್ರಮಗಳನ್ನು ನಾವು CBI ತನಿಖೆ ಕೊಟ್ಟು ಏನು ಹೋರಾಟ ಮಾಡ್ತಾ ಇದ್ದೀವಿ, ಖಂಡಿತ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೊಗೊಬೇಕು. KS ವಿಚಾರವಾಗಿರ್ಬೋದು, PDO ಇರ್ಬೋದು, ಗ್ರೂಪ್ ಬಿ ಇರ್ಬೋದು, ಮತ್ತು ಗ್ರೂಪ್ ಬಿ ADLR, BBMP ಇದು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಮೊನ್ನೆ WRD JEE ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಇವನ್ KPSCಲಿ 20-30 ಮಾರ್ಕ್ಸ್ ತೊಗೊಂಡಿಲ್ಲ, ಇಲ್ಲಿ 130-150 ಮಾರ್ಕ್ಸ್ ತೊಗೊಂಡಿದ್ದಾರೆ. ಹೆಂಗೆ ಸಾಧ್ಯ ಇದು? ಈ ಥರ ಎಲ್ಲ ತುಂಬ ಕರಪ್ಷನ್ ಆಗ್ತಾ ಇದೆ. ಅಂದರೆ ಅಟ್ಲೀಸ್ಟ್ 1%, ಈಗ ಫಾರ್ ಎಕ್ಸಾಂಪಲ್ 100ರಲ್ಲಿ 5 ಜನ ತೊಗೊಂಡ್ರು ಏನು ಥ್ರೂ ಕರಪ್ಷನ್ನು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತೆ. ಒಂದು ಸ್ಟೂಡೆಂಟ್ಸಿಗೂ ಅನ್ಯಾಯ ಆಗಬಾರ್ದು. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವ್ರಿಗಷ್ಟೇ ಜಾಬ್ ಸಿಗಬೇಕು. ಒಂದೊಂದು ಜಾಬ್ ತೊಗೊಳೋದು ಅಷ್ಟು ಈಸಿ ಇಲ್ಲ. ಮತ್ತು ಇಲ್ಲಿ ಸುಮ್ಮನೆ ಸ್ಟ್ರಗಲ್ ಮಾಡ್ತಾ ಇಲ್ಲ. ಡೇ ಆ್ಯಂಡ್ ನೈಟು ಊಟ ತಿಂಡಿ ಎಲ್ಲ ಬಿಟ್ಟು ಲೈಬ್ರರಿಯಲ್ಲಿ ಊಟ ಮಾಡಿ ಅಲ್ಲೇ ಮಲ್ಕೊಂಡು ಅಲ್ಲೇ ನಿದ್ದೆ ಮಾಡಿ ಅಲ್ಲೇ 24 ಅವರ್ಸ್ ಓದ್ತಾ ಇದ್ದಾರೆ ಎಷ್ಟೋ ಜನ. ಅಂಥವ್ರಿಗೆ ಈ ಒಂದು ಜಾಬ್ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರೋದು. ಮತ್ತು ಈ ಒಂದು ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ, ಒಂದೊಂದು ದಿನವೂ ಇಂಪಾರ್ಟೆಂಟ್ ಇದೆ. ಈಗಿಂದ ತುಂಬ ಎಫರ್ಟ್ಸ್ ಹಾಕಿ ನಿಮ್ಮ ಕನಸುಗಳೇನಿದೆ ಅದು ನನಸಾಗಬೇಕಂತಂದರೆ ಈಗಿಂದ ಏನು ನೀವು ಎಫರ್ಟ್ಸ್ ಹಾಕ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಏನೇ ಸಮಸ್ಯೆ ಇದ್ರೂ ತಿಳಿಸಿ, ನಾವು ಅದನ್ನು ಬಗೆಹರಿಸ್ತೀವಿ ಸ್ಟೂಡೆಂಟ್ಸ್ ಪರವಾಗಿ. ಯಾಕೆಂದರೆ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ, ನಿಮ್ಮಿಂದ ಇಷ್ಟೆಲ್ಲ ಸಾಧ್ಯ ಆಗಿದ್ದು, ನಾವೇನು ಮಾಡಿಲ್ಲ. ಅದೆಲ್ಲ ಸಾಧ್ಯ ಆಗಿದ್ದು ನೀವು ಬಂದಿದ್ದು, ನೀವು ಪ್ರೋತ್ಸಾಹ ಮಾಡಿದ್ದಕ್ಕೆ, ನೀವು ಬಂದು ನಿಂತ್ಕೊಂಡಿದ್ದಕ್ಕೆ ನಾನು ನೋಡಿದ್ದೀನಿ. ಯಾಕೆಂದರೆ ಧಾರವಾಡದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಸ್ಟೂಡೆಂಟ್ಸು ನಾನೊಬ್ಬ ಪೊಲಿಟಿಕಲ್ ಲೀಡರ್ಸ್ ಹತ್ರನೂ ಹೋಗೋದಕ್ಕೆ ಬಿಟ್ಟಿಲ್ಲ. ಆ ಥರ ನಾನು ಪ್ರೊಟೆಕ್ಟ್ ಮಾಡಿ ನೀವು ನಮ್ಮ ಜೊತೆ ಇರಬೇಕು ಅಂತ ಹೇಳಿ ಎಷ್ಟು ಹೋರಾಟ ಮಾಡಿದಾಗ, ಪ್ರತಿಯೊಂದು ಹೋರಾಟಕ್ಕೂ ಸಪೋರ್ಟ್ ಮಾಡಿ, ಮತ್ತು ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆ ಇರ್ಬೋದು, ಕೋರ್ಟ್ ಇರ್ಬೋದು, ಎಷ್ಟೋ ಜನ ಅಂದರೆ ನಮ್ಮ ಫ್ರೆಂಡ್ಸು ಕೂಡ ತುಂಬ ಜನ ಕ್ಲೋಸ್ ಫ್ರೆಂಡ್ಸು. ಒಂದೊಂದು ಹೋರಾಟ ಮಾಡಬೇಕಂದ್ರೂ ಅಷ್ಟು ಸುಲಭ ಅಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀವಿ. ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ರಿಗೂ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ಹೇಳ್ತೀನಿ. ಮತ್ತು ಸರ್ಕಾರನೂ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಬೇಕು. ಏಕೆಂದರೆ ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಷನ್ಸ್ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ 100% ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸು ಟೈಮ್ ವೇಸ್ಟ್ ಮಾಡಬೇಡಿ ಮತ್ತು ನೆಗೆಟಿವ್ ಯೋಚನೆ ಮಾಡಬೇಡಿ. ಬಿ ಪಾಸಿಟಿವ್. ಈ ಒಂದು ವರ್ಷ ಏನು ನೀವು ಓದ್ತಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.